ಹೀಗೆ ರಾಜ್ಯ ಬಿಜೆಪಿ ಬೆಳವಣಿಗೆ ಆದಷ್ಟು ಬೇಗ ಸರಿಯಾಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಬಹಳ ಲಿಂಗಾಯತ ಸಂಸದರು ಸಭೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಕೆಲ ಲಿಂಗಾಯತ ಸಂಸದರು ಅದಕ್ಕೆಲ್ಲ ಸೇರ್ತಾ ಇದ್ದಾರೆ ಅನ್ನುವಂಥ ವಿಚಾರ ಏನಿದೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಪಕ್ಷದಲ್ಲಿ ಸಮಸ್ಯೆ ಇಲ್ಲ ಅಂತಲ್ಲ, ಸಮಸ್ಯೆ ಇದೆ, ಎಲ್ಲವನ್ನು ಹೈಕಮಾಂಡ್ ಸರಿ ಮಾಡುತ್ತೆ, ಎಲ್ಲ ಪಕ್ಷದಲ್ಲೂ ಸಮಸ್ಯೆ ಇದ್ದೇ ಇರುತ್ತೆ ಅಂತ ಸಂಸದ ಶೆಟ್ಟರ್ ಹೇಳಿದ್ದಾರೆ. ನಮ್ಮ ಪಕ್ಷದ ವರಿಷ್ಠರು ಸಲಹೆ ಕೇಳಿದ್ರೆ ನಾನು ಕೊಡ್ತೀನಿ ಅಂತ ಹೈಕಮಾಂಡ್ ನಾಯಕರು ದೆಹಲಿ ಚುನಾವಣೆಯಲ್ಲಿ ಬ್ಯುಸಿ ಇದ್ರು. ಇದೀಗ ಚುನಾವಣೆ ಮುಗಿದಿದೆ, ಎಲ್ಲ ಸರಿ ಹೋಗುತ್ತೆ ಅಂತ ಜಗದೀಶ್ ಶೆಟ್ಟರ್ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ರಿ, ಅದ್ರ ಬಗ್ಗೆ ಪಕ್ಷದ ವರಿಷ್ಠರು ಯಾರು ಮಾಡಬೇಕು ಅಂತನ ಅವರು ತೀರ್ಮಾನ ತಗೊಂತಾರೆ. ಇದು ಜಗದೀಶ್ ಶೆಟ್ಟರ್ದ ಅಲ್ಲ. ನೋಡ್ರಿ, ಇದಕ್ಕೆ ಇವೆಲ್ಲ ಸುಮ್ಮನೆ ನಾವು ರೆಡಿ ಇದೀವಿ, ನೀವು ರೆಡಿ ಇದೀರಿ, ಇದು ಅರ್ಥನೇ ಇಲ್ಲ ಅದಕ್ಕೆ. ನೋಡಿ, ನಾನು ಹೇಳ್ತೀನಿ, ಇದು ಪಕ್ಷದ ಅಧ್ಯಕ್ಷರಿಗೆ ಒಬ್ಬರು ಇದ್ದಾರೆ, ಈಗ ಚುನಾವಣೆ ಬಂದದೆ, ಆಮೇಲೆ ಯಾರು ನೇಮಕ ಮಾಡಬೇಕು ಬೇಡ ಅನ್ನುವಂಥದ್ದು ಸರ್ವಾನುಮತ ಅಭಿಪ್ರಾಯ ತೊಗೊಂಡು ವರಿಷ್ಠರು ನೇಮಕ ಮಾಡ್ತಾರೆ. ಇಲ್ಲ ನಾನು ನೋಡ್ರಿ, ಇದು ಎಲ್ಲ ಏನಾದರೂ ಬಹಿರಂಗವಾದಂಥ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಪಕ್ಷದ ವಿದ್ಯಮಾನಗಳ ಬಗ್ಗೆ ನಾವು ಬಹಿರಂಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನೋಡ್ರಿ, ನಾನು ಹೇಳ್ತೀನಿ, ಇದ್ರ ಬಗ್ಗೆ ಯಾರು ಅಧ್ಯಕ್ಷ ಮಾಡಬೇಕು ಬಿಡುವಂಥದ್ದು ಈ ಚರ್ಚೆಗೆ ನಾನು ಹೋಗೋದಿಲ್ಲ. ನೋಡ್ರಿ, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಪಕ್ಷದವ್ರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದ್ರ ಪ್ರಕಾರ ನಡ್ಕೊಂಡು ಹೋಗುವಂಥ ವ್ಯಕ್ತಿ. ಅದ್ರ ಬಗ್ಗೆ ನಾ ಏನೂ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲಿ ಪ್ರತ್ಯೇಕ ಸಭೆ ಎಲ್ಲಿ ಮಾಡ್ಯಾರ? ಈಗ ನಿನ್ನೆ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಆದ್ರು. ಅವ್ರು ಬಿಟ್ಟಿದ್ರಿ, ಭೇಟಿ ಆಗಿದ್ದು ಅವ್ರಿಗೆ ಕೇಳ್ರಿ ನೀವು, ನಾ ಯಾಕೆ ಹೇಳಿ ಅದಕ್ಕೆ.